ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಅಂಡ್ ಆಗಿನೋ ನೀಟ್ ವಿದ್ಯಾರ್ಥಿಗಳಿಗೆ KA ಕಡೆಯಿಂದ ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಸೊ ಇವತ್ತಿನ ಈ ಇಂಪಾರ್ಟೆಂಟ್ ಅಪ್ಡೇಟ್ ಏನಿದೆ ಪ್ರತಿಯೊಂದು ಸ್ಟೂಡೆಂಟರು ಸಹ ನೀವು ತಿಳ್ಕೊಳ್ಳೇಬೇಕು, ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಪಟ್ಟಂತ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ಇವತ್ತು KA ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದಿರಾ ಅಂದ್ರೆ ಇಲ್ಲಿ ನಿಮ್ಗೊಂದು UGCET 2025 ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ಕುರಿತು ನವೀಕೃತ ಮಾಹಿತಿ ಅಂತ ಇದೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಏನಿಲ್ಲ ನೋಡಿ, ಈಗ ನಿಮಗೆ 19/7/2025 ಅಂದ್ರೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದವರು ಕಳುಹಿಸಿರುವ ವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪರಿಗಣಿಸಿ. ಅಂದ್ರೆ ಈಗ ನಿಮಗೆ ಆಪ್ಷನ್ ಎಂಟ್ರಿ ಡೇಟ್ ಏನಿದೆ KCET ವಿದ್ಯಾರ್ಥಿಗಳಿಗಾಗಿರ್ಬೋದು, ನೀಟ್ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಡೇಟ್ ಅನ್ನ 22ನೇ ತಾರೀಕುವರೆಗೂ ಏನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದನ್ನ ಯಾಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಅಂದ್ರೆ, ಈಗ ಆಪ್ಷನ್ ಎಂಟ್ರಿಯಲ್ಲಿ ವೈದ್ಯಕೀಯ ಕೋರ್ಸ್ಗಳನ್ನು ಸಹ ದಾಖಲಿಸಲು ಅವಕಾಶ ನೀಡಲಾಗಿದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಮೆಡಿಕಲ್ ಸೀಟ್ಸ್ ಆದ್ರೆ ಆಪ್ಷನ್ ಎಂಟ್ರಿಲಿ ಕೋರ್ಸಸ್ ಆಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರಲ್ವಾ. ಸೊ ಈಗ KA ಅವ್ರಿಗೂ ಸಹ ನಿಮ್ಮ ಒಂದು ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಸಿಗಬೇಕಿತ್ತು. ಈಗ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಸೊ ಹಾಗಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಮೆಡಿಕಲ್ ಕಾಲೇಜಸ್ ಕೋರ್ಸಸ್ ಗಳನ್ನ ಆಡ್ ಮಾಡಬಹುದಾಗಿರುತ್ತೆ. ಅಂಡ್ ಜೊತೆಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 22ನೇ ತಾರೀಕು ಸಂಜೆ 6 ಗಂಟೆ ಒಳಗಡೆ ಇರುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು KA ಅವರು ಕೊಟ್ಟಿರೋದು ಅಂತಂದ್ರೆ, ಪ್ರತಿಯೊಬ್ಬರನ್ನು ಸಹ ನೀವು ಇಲ್ಲಿ ನೋಡ್ಲೇಬೇಕು. ನೋಡಿ, ಸೂಚಿಸದೆ ಮತ್ತೆ ಆಪ್ಷನ್ಸ್ ಗಳನ್ನು ಎಂಟ್ರಿ ಮಾಡಲು ದಿನಾಂಕ ವಿಸ್ತರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಹಾಗಾಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 22ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿರುವಂತದ್ದು. ಇದನ್ನ ಮತ್ತೆ ಎಕ್ಸ್ಟೆಂಡ್ ಆದ್ರೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು KA ಕಡೆಯಿಂದಾನೇ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಕೇರ್ಫುಲ್ ಆಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನಾದ್ರೆ ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಈಗ ಆಪ್ಷನ್ ಎಂಟ್ರಿ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು, ಮೆಡಿಕಲ್ ಕಾಲೇಜಸ್ ಮೆಡಿಕಲ್ ಕೋರ್ಸಸ್ ಆಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಿದ್ರು. ಸೊ ಈಗ ನೀವು ನಿಮ್ಮ ಒಂದು ಮೆಡಿಕಲ್ ಕೋರ್ಸ್ ಗಳನ್ನು ಸಹ ದಾಖಲಿಸಬಹುದು. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಆದ್ರೆ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಇಲ್ಲಿ ಕ್ಲಿಯರ್ ಆಗಾದ್ರೆ ಕೊಟ್ಟಿದ್ದಾರೆ ನೋಡಿ. ಅಂಡ್ ಜೊತೆಗೆ ಇಲ್ಲಿ ಏನ್ ಕೊಟ್ಟಿರುವುದು ಅಂತಂದ್ರೆ, ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟಿಸಿದ್ದು, ಮುಂದಿನ ದಿನಗಳಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಕುರಿತು ಸರ್ಕಾರದಿಂದ ಹೊರಡಿಸುವ ಆದೇಶವನ್ನು ಸಹ ಪ್ರಕಟಿಸಲಾಗುವುದು ಅಂತ ಹೇಳಿದರೆ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಸಹ ಸಿಗುತ್ತೆ. ಸೊ ಹಾಗಾಗಿ ಅಭ್ಯರ್ಥಿಗಳು ಏನ್ ಮಾಡ್ತೀರಾ ಅಂತಂದ್ರೆ 22/7/2025 ಟೈಮ್ ಕೊಟ್ಟಿರುವಂತದ್ದು. ಸೊ ಯಾವ್ಯಾವ ಕೋರ್ಸ್ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಮತ್ತೊಂದ್ಸಲಿ ಹೇಳ್ತೀನಿ ನೋಡಿ. KCET ಅಂಡ್ ಆಗಿನೋ ನೀಟ್ ಅಂಡರ್ ಅಲ್ಲಿ ಯಾವ್ಯಾವ ಕೋರ್ಸಸ್ ಗಳಿಗೆ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ, ಇಂಜಿನಿಯರಿಂಗ್, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ, BPT, ಅಲೈಡ್ ಹೆಲ್ತ್ ಸೈನ್ಸ್, BSc ನರ್ಸಿಂಗ್, ದಂತ ವೈದ್ಯಕೀಯ, ಅಲೈಡ್ ಹೆಲ್ತ್ ಸೈನ್ಸ್, BPO, BPT ಕೋರ್ಸ್ ಗಳಿಗೆ ಆಪ್ಷನ್ಸ್ ಗಳನ್ನು ದಾಖಲಿಸಲು ಪೋರ್ಟಲ್ ತೆರೆಯಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಕ್ಲಿಯರ್ ಆಗಾದ್ರೆ ಕೊಟ್ಟಿದ್ದಾರೆ. ಓಕೆನಾ. ಸೊ ನಾನು ಇದರಲ್ಲಿ ನಿಮ್ಗೆ ಯಾವ್ದನ್ನ ಮತ್ತೆ ಒತ್ತಿ ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಿದೆ ಅಂತ ಅಂದ್ರೆ, 22ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿರುವಂತದ್ದು. ಸೊ ಹಾಗಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.